ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಹಲವಾರು ಜನ ನನಗೆ ಕಾಮೆಂಟ್ ಮಾಡ್ತೀರಾ, ಗುರುಗಳೇ ನಿಮಗೆ ಕೆಲಸ ಇಲ್ವಾ, ಹಾಗೆ ಗುರುಗಳೇ ನಿಮಗೆ ಇದೇ ಸತ್ಯನಾ? ಅಫ್ಕೋರ್ಸ್ ನಾನು ಪ್ರತಿ ಬಾರಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ, ಗೊತ್ತಾಗದಿದ್ರೆ ಕಾಲ್ ಮಾಡಿ ಹೇಳ್ತೀನಿ. ಏನು ಇಂಪಾರ್ಟೆಂಟಾಗಿ ದಿನ ಭವಿಷ್ಯ ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನೀವು ಹೇಳೋ ರೀತಿಯಾಗಿ ಅದು ನಡೆಯುತ್ತೆ, ಹಾಗೆ ಹೀಗೆ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಚಂದ್ರನ ಉಪಸ್ಥಿತಿಯನ್ನು ನೋಡಿ ಆಯಾ ವಾರದ ಅಧಿಪತ್ಯಗಳನ್ನು ನೋಡಿಕೊಂಡು ಈ ಒಂದು ಅವಘಡಗಳು ಸಂಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಂತ ನಾನು ತಿಳಿಸ್ಬಹುದು. ಹೀಗೆ ಆಗುತ್ತೆ ಅಂದರೆ ಒಬ್ಬ ಗುರುಗಳಿಗೆ ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ ಏನು ಅನ್ನೋದು ಗೊತ್ತಿರ್ತದೆ. ಅಫ್ಕೋರ್ಸ್ ನೀವೆಲ್ಲ ಒಳ್ಳೆಯದನ್ನೇ ತಗೊಂಡೋಗಿ ಕೊಟ್ಟರೆ ಜನ ನಂಬ್ತಾರ? ಖಂಡಿತ ಸುಳ್ಳು, 100% ಸುಳ್ಳು. ನೀವು ಒಳ್ಳೆಯದು ಯಾವತ್ತೂ ಕೂಡ ಹೇಳ್ತೀರೋ ಆ ಜನ ಖಂಡಿತವಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ. 200% ಹಾಲು ಕೊಟ್ಟರೆ ಯಾರಾದರೂ ಬಂದು ರಶಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಕುಡಿತಾರ? ಇಸ್ ನೆವರ್. ಖಂಡಿತ ನಮ್ಮ ಮನಸ್ಥಿತಿಗಳು ಇದೇ ಥರ ಇದೆ. ನೀವು ಯಾರೋ ಒಬ್ಬರು ಈ ಥರದ ವಿಚಾರಗಳನ್ನು ತಗೊಂಡ್ರೆ ಸಮಾಜ ಖಂಡಿತ ಟ್ರೈನ್ ಆಗೋದಿಲ್ಲ. ಅವರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಅವೇರ್ನೆಸ್ ಬೇಕಾಗುತ್ತೆ. ಇವತ್ತಿನ ಎಲ್ಲ ಪ್ರಪಂಚನೂ ಅದೇ ಥರ ಇದೆ. ಅಫ್ಕೋರ್ಸ್ ನಾನು ಟು ಬಿ ಫ್ರ್ಯಾಂಕ್, ನಾನು ಅಲ್ಲಿಂದಲೇ ಬಂದಿದ್ದೇನೆ ಕೂಡ. ಜ್ಯೋತಿಷ್ಯ ಆಯಾಮಗಳನ್ನು ಕೊಡುತ್ತೆ. ಪ್ರತಿದಿನ ಮಾಧ್ಯಮಗಳನ್ನು ಬೇಕಾದಷ್ಟು ಜನ ನೋಡ್ತಾ ಇರ್ತಾರೆ, ಬೇಕಾದಷ್ಟು ಜನ ಮನಗಳಲ್ಲಿ ಬರುತ್ತೆ. ಹೀಗೆ ಪ್ರಿಕಾಷನ್ಸ್, ಜಸ್ಟ್ ಓನ್ಲಿ ದ ಪ್ರಿಕಾಷನ್ಸ್. ಈ ರೀತಿ ಇರ್ತಕ್ಕಂಥ ಸಮಸ್ಯೆಗಳು ಬರಬಹುದು. ಇಫ್ ನೀವು ತಿಳ್ಕೊಳ್ಳಿ, ಮ್ಯಾಕ್ಸಿಮಮ್ ದಿನ ಭವಿಷ್ಯ ನಿರ್ಮಾಣವಾಗದೆ ಚಂದ್ರನಿಂದ, ವಾರದ ಅಧಿಪತ್ಯದಿಂದ. ಅದನ್ನು ಹೊರತುಪಡಿಸಿದ್ರೆ ಏನು 2 ದಿವಸಕ್ಕೆ ಅನಿಸೋದು ಚಂದ್ರ ಒಂದೇ ರಾಶಿಯಲ್ಲಿ ಕೂತಿರ್ತಾನೆ. ಅಫ್ಕೋರ್ಸ್ ಸತ್ಯ, ಒಂದು ರಾಶಿಗೆ 30 ಡಿಗ್ರಿ, ಒಂದು 3 ಗಂಟೆ ಅಂದರೆ 3 ಡಿಗ್ರಿ 20 ನಿಮಿಷ ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ಇರ್ತದೆ ಒಂದೊಂದು ನಕ್ಷತ್ರ ಅಧಿಪತ್ಯ ಪಾದಗಳ ವಿಚಾರದಲ್ಲಿ. ಇಟ್ಸ್ ಅನ್ ಓನ್ಲಿ ದ ಕ್ಯಾಲ್ಕುಲೇಷನ್ಸ್. ಅಫ್ಕೋರ್ಸ್ ಅಷ್ಟಿಲ್ದಲೇ ಯಾರೇ ಋಷಿಮುನಿಗಳು ಚಂದ್ರ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಪ್ಲ್ಯಾನೆಟ್, ಚಂದ್ರನಿಂದ ಬೇಕಾದಷ್ಟು ಅಗ್ರದಿಂದ ಚಂದ್ರ ಲಗ್ನನೇ ಪ್ರಿಯಾರಿಟಿ ಅಂತ ವಾದ ಮಾಡ್ತಾರೆ. ಇಡೀ ಪರಾಶರರು, ಇಡೀ ಮೃಗಮಹರ್ಷಿಗಳು ಎಲ್ಲವನ್ನ ಚಂದ್ರನಿಂದಲೇ ಜಾಸ್ತಿ ಬರೆದಿರತಕ್ಕಂಥದ್ದು. ಈ ಥರ ಮನಸ್ಥಿತಿ ಇದ್ದರೆ ಈ ಥರ ಪರಿಸ್ಥಿತಿ ಬರುತ್ತೆ. ಅಫ್ಕೋರ್ಸ್ ಲಗ್ನ ಈಸ್ ದ ಪ್ರಿಡಿಕ್ಷನ್. ಸೊ ಹಾಗಾಗಿ ಜೀವನದಲ್ಲಿ ಕೆಲವೊಂದು ಸತ್ಯವಲ್ಲದಿದ್ದರೂ ಕೂಡ ಘಟನೆಗಳನ್ನು ಹೌದು ಈಗ ಬರಬಹುದು ಅಂತ ನಾವು ಮ್ಯಾನೇಜ್ ಮಾಡಲೇಬೇಕಾಗ್ತದೆ. ಅಫ್ಕೋರ್ಸ್ ಯಾರಿಗೂ ನಾಟ್ ಅಟ್ ಆಲ್ ನೆಗೆಟಿವ್ಸ್ ಈ ಥರದ್ದಲ್ಲ. ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಮಾತು ಕಥೆಗಳು, ಅವರವರೇ ಆಗಿರ್ತಕ್ಕಂಥ ಸ್ಟ್ರಾಟಜಿ ಇರುತ್ತೆ. ಒಬ್ಬೊಬ್ಬರು ಒಂದೊಂದು, ನಮ್ಮ ವಿಜ್ಞಾನವನ್ನು ನೋಡಿದಾಗ ಒಬ್ಬೊಬ್ಬರು ಒಂದೊಂದು ಕಂಡುಹಿಡಿದ್ರು. ಅವ್ರಿಗೆ ಯಾಕೆ ಆ ಮನಸ್ಥಿತಿ ಇರಲಿಲ್ಲ, ಇವ್ಗೆ ಯಾಕೆ ಆ ಮನಸ್ಥಿತಿ ಬಂತು ಅನ್ನೋದಕ್ಕಿಂತ ಅಫ್ಕೋರ್ಸ್ ಐನ್ಸ್ಟೀನ್ ಬಾಂಬ್ ಕಂಡುಹಿಡ್ದ, ಬೇಕಾದಷ್ಟು ಜನ ಒಂದೊಂದು ರೀತಿಯಾದಂಥ ವಿಚಾರಗಳನ್ನು ಕಂಡುಹಿಡಿದ್ರು. ಅವ್ರದ್ದೇ ಆದಂಥ ಒಂದು ಸ್ಟ್ರಾಟಜಿ ಇರ್ತದೆ. ನಿಮ್ಮ ಸ್ಟ್ರಾಟಜಿ ನೀವು ಉಪಯೋಗಿಸ್ಕೋಬೋದು. ಖಂಡಿತವಾಗಿ ಸಮಾಜವನ್ನು ಟ್ರೈನ್ ಮಾಡೋಣ. ಬೇರೆ ಯಾವ ದೇಶ ಇಲ್ದಿರೂ ಪರವಾಗಿಲ್ಲ, 10 ಜನಕ್ಕೆ ನಮ್ಮಿಂದ ಮಾರ್ಗದರ್ಶನ ಸಿಗ್ತಾ ಇದೆ ಅಂದಾಗ ಖಂಡಿತವಾಗಿ ಧೈರ್ಯದಿಂದ ಆ ಕೆಲಸಗಳನ್ನು ಮಾಡಿ. ಒಳ್ಳೆಯದಾಗ್ತಿದೆ ಅಂದರೆ 200% ನಮಗೆ ಒಂದು ಹೆಮ್ಮೆಯ ವಿಚಾರ. ಎಷ್ಟೋ ಜನ ಕಾಲ್ ಮಾಡಿ, ಗುರುಗಳೇ ಈ ಥರ ಆಯಿತು. ಅಫ್ಕೋರ್ಸ್ ತುಂಬ ಸಂತೋಷ. ಐ ಆಮ್ ನಾಟ್ ಎ ಗಾಡ್. ಯಾರೂ ದೇವರಾಗಕ್ಕೆ ಸಾಧ್ಯ ಇಲ್ಲ. ದೇವರಾಗಿದ್ದಾನೆ ಅಂದರೆ ಅವನು ಭೂಮಿ ಮೇಲೆ ಇರಲ್ಲ, ಕಾಣಿಸೋದು ಇಲ್ಲ ಯಾರಿಗೂ ಇಲ್ಲಿ ಕೂಡ. ನಾವು ಬೆಳಗ್ಗೆ ಎದ್ದರೆ ಮೀಡಿಯಾ ಮುಂದೆ ಬರ್ತಲೇ ಇರ್ತೀವಿ. ಸೊ ಹೀಗಾಗಿ ನಾವು ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಮೈಂಡ್ಸನ್ನು ಬೆಳೆಸ್ಕೋಬೇಕು. ಖಂಡಿತ ಪ್ರತಿಯೊಬ್ಬರಲ್ಲೂ ಒಳ್ಳೆಯದು ಕೆಟ್ಟದ್ದು ಅವರವರೇ ಆಗಿರ್ತಕ್ಕಂಥದ್ದು ಇದ್ದೇ ಇರ್ತದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಳ್ಳೆದಿದ್ದೇ ಇರ್ತದೆ. ಕೆಲವೊಂದು ಕಾರಣಾಂತರಗಳಿಂದ ಅವರು ಯಾವ ವಿಚಾರದಲ್ಲಿ ಸಮಸ್ಯೆಗಳನ್ನು ಆಗಿರ್ಬೋದು, ಅದನ್ನೇ ಜಾತಕದಲ್ಲಿ ಸಮಯ, ಒಳ್ಳೆಯ ಸಮಯ, ಕೆಟ್ಟ ಸಮಯ. ಒಳ್ಳೆಯ ಸಮಯದಲ್ಲಿ ಏನು ಮಾಡಿದ್ರು ಅದು ಮುಚ್ಕೊಂಡು ಹೋಗ್ತದೆ. ಅದೇ ಕೆಟ್ಟ ಸಮಯದಲ್ಲಿ ಸುಮ್ಮನೆ ತರಚ್ಕೊಂಡ್ರು ಸಾಕು, ಸುಮ್ಮನೆ ಸಣ್ಣ ಕೆಲಸ ಮಾಡಿದ್ರು ಹೈಲೈಟ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಪ್ಲ್ಯಾನೆಟ್. ಸೊ ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ಬದುಕಿದ್ರೆ ಅಟ್ಲೀಸ್ಟ್ ಭಗವಂತ ಯಾವ ಕಡೆಯಿಂದ ಆದರೂ ಒಂದಷ್ಟು ಹ್ಯಾಂಡ್ ಹೋಲ್ಡಿಂಗ್, ಅದನ್ನು 9 ಭಾಗ್ಯಸ್ಥಾನವನ್ನು ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ದಿನ ಭವಿಷ್ಯ ಇರತಕ್ಕಂಥ ವಿಚಾರ
ಏನೇ ಅಷ್ಟು 100% ಅಕ್ಯುರಸಿ ಇಲ್ದರೂ ಮಾನಸಿಕವಾಗಿ ಸಾಂತ್ವನ ಸಿಕ್ಕೇ ಸಿಗುತ್ತೆ. ಅಫ್ಕೋರ್ಸ್ ಈ ಥರದ ಅವಘಡಗಳು ಬರಬಹುದು, ನಾನು ಎಚ್ಚರಿಕೆ ವಹಿಸ್ಕೊಳ್ಳೋಣಪ್ಪ, ಅದೇ ಸಾಂತ್ವನ. ಅಫ್ಕೋರ್ಸ್ ನೀವೆಲ್ಲ ಕೂಡ ಉತ್ತಮವಾಗಿ ರೆಸ್ಪಾಂಡ್ ಇದ್ದೀರಿ, ಇಲ್ಲ ಅಂತಲ್ಲ. ಪ್ರತಿಯೊಂದರಲ್ಲೂ ಕೂಡ ಇದು ಬೆಳ್ಳು ಒಂದೇ ಸಮಕ್ಕಿರಕ್ಕಲ್ಲ, ಒಬ್ಬೊಬ್ರದ್ದು ಒಂದೊಂದು ರೀತಿಯಂಥ ಮನಸ್ಥಿತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ, ಹಾಗೆ ಮನೆಗೆ ದೃಷ್ಟಿದೋಷ ತಗಲಬಾರದು. ಸ್ವಾಭಾವಿಕವಾಗಿರ್ತಕ್ಕಂಥ ವಿಧಾನವೇನಾದರೂ ಇದೆಯಾ ಗುರುಗಳೇ? ಅಥವಾ ನಮ್ಮ ನೋಡಿ, ನಾನು ಹೇಳ್ತಕ್ಕಂಥ ವಿಚಾರ ಯೂಶಲಿ ಮನೆ ಸುತ್ತಮುತ್ತ ದೊಡ್ಡ ಜಾಗವಿದೆ, ಲಾನು ಮತ್ತೊಂದು ಜಾಗ ಅದು ಇದು ಎಲ್ಲ ಇದೆ. ಅಫ್ಕೋರ್ಸ್ ಇವತ್ತೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಈ ಕೆಲಸ ಮಾಡೋಕ್ಕಾಗಲ್ಲ. ನಾನು ಹೇಳೋದು ನನಗೆ ಜಾಗವಿದೆ, ನೋ ಪ್ರಾಬ್ಲಮ್, ಧಾರಾಳವಾಗಿ ಇವೆಲ್ಲ ಮಾಡ್ತೀನಿ ಗುರುಗಳೇ ಅಂತಕ್ಕಂಥವ್ರು ಕೇವಲ ಮನೆ ಹತ್ತಿರ ಈ 4 ಮರಗಳನ್ನು ಬೆಳೆಸಿ. ದೊಡ್ಡ ದೊಡ್ಡ ವಿಲ್ಲ ಕಟ್ಟಿದ್ದೀರಾ, ದೊಡ್ಡ ದೊಡ್ಡ ಮನೆ ಕಟ್ಟಿದ್ದೀರಾ, ನಿಮಗೆ ಈ ಬಾಧೆಗಳು ತಪ್ಪಲಿಕ್ಕೆ ಅಕ್ಯುಮುಲೇಟ್ ಅಂದರೆ ಆ ಶತ್ರು ಬಾಧೆಯನ್ನು ಅಕ್ಯುಮುಲೇಟ್ ಮಾಡ್ತಕ್ಕಂಥ ಮರಗಳು ಕೂಡ ಇವು. ಯಾವ ಸ್ಥಾನದಲ್ಲಿ ಯಾವ ಮರ ನೆಡಬೇಕು ಅನ್ನೋದು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೀನಿ. ನೋಡಿ, ಖಂಡಿತವಾಗಿ ಶುಭವಾಗದು ಸತ್ಯ. ಸೋಮವಾರ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಸೋಮವಾರ ದ್ವಾದಶಿ ತಿಥಿ 8 ಗಂಟೆ 9 ನಿಮಿಷದವರೆಗೂ, ತದನಂತರ ತ್ರಯೋದಶಿ ತಿಥಿ ಪ್ರಾರಂಭವಾಗ್ತದೆ. ಕೃಷ್ಣಪಕ್ಷ ವಜ್ರ ಯೋಗ ಇರತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು. ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7 ಗಂಟೆ 40 ನಿಮಿಷದಿಂದ 9 ಗಂಟೆ 17 ನಿಮಿಷ ಬೆಳಗಿನವರೆಗೂ. ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 32 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 10 ನಿಮಿಷದಿಂದ 3 ಗಂಟೆ 47 ನಿಮಿಷ ಮಧ್ಯಾಹ್ನದವರೆಗೂ. ಸೊ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಕೂಡ ಮಧ್ಯಾಹ್ನ 12 ಗಂಟೆ 52 ನಿಮಿಷದಿಂದ 1 ಗಂಟೆ 46 ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷನೂ ಅಷ್ಟೇ 8 ಗಂಟೆ 26 ನಿಮಿಷದಿಂದ 9 ಗಂಟೆ 20 ನಿಮಿಷ ಉತ್ತಮ ಸಮಯವಲ್ಲ. ಆರಿದ್ರ ನಕ್ಷತ್ರದಲ್ಲಿ ಇವತ್ತು ಕೂಡ ಸಂಚಾರವನ್ನು ಮಿಥುನ ರಾಶಿಯಲ್ಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಜಾತಕದ ಅಂದರೆ ರಾಶಿಯ ಪ್ರಕಾರ, ಚಂದ್ರರಿರ್ತಕ್ಕಂಥ ಪ್ರಕಾರ ಯಾವ ರಾಶಿಗಳಿಗೆ ಏನು ಫಲ? ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಬಹಳ ಪ್ರಯತ್ನದಿಂದ ಹಣಕಾಸು ವಿಚಾರ, ಮತ್ತೊಂದು ಲಾಭ ಎಲ್ಲವೂ ಸಿಗುತ್ತೆ. ಮೇಷರಾಶಿ ಇವತ್ತು ಬರ್ತಕ್ಕಂಥ ಸ್ನೇಹಿತರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ. ಆರಿದ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಚಂದ್ರ ಸಣ್ಣ ಪುಟ್ಟ ದಾಂಪತ್ಯದ ಸಮಸ್ಯೆಗಳನ್ನು ಉಲ್ಬಣವನ್ನು ಮಾಡ್ಬೋದು. ಹಾಗೆ ಲಾಭದ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಈ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಖಂಡಿತವಾಗಿ ಲಾಭವಿದೆ ಮೇಷರಾಶಿ. ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ. ಹಾಗೂ ಕೂಡ ವ್ಯಾಪಾರಸ್ಥರಿಗೂ ಉತ್ತಮ ಫಲ. ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಮೇಷರಾಶಿಯವರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಶಿವನ ಆರಾಧನೆ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ವೃಷಭ ರಾಶಿಯವರಿಗೆ ಇವತ್ತಿನ ವೃಷಭ ರಾಶಿಯ ಫಲಗಳೇನು? ಯಾವಾಗಲೂ ಕೂಡ ಹಣಕಾಸು ವಹಿವಾಟುಗಳು, ಹಾಗೆ ಅಧಿಕಾರ ಹಾಗೂ ವ್ಯಾಪಾರದ ವಿಚಾರಗಳು ಇವೇನೇನು ಇವತ್ತೆಲ್ಲ ಇರುತ್ತೆ. ಲಾಭ ಇದೆಲ್ಲ ಹೇಗೆ ಬರುತ್ತೆ ಅಂತಕ್ಕಂಥ ವಿಚಾರಗಳಿಗೆ ಹೋಗ್ತೇವೆ. ವೃಷಭ ರಾಶಿಯವರು ಸಾಧ್ಯವಾದಷ್ಟು ಕುಟುಂಬದ ಜೊತೆ ಅನ್ಯೂನ್ಯತೆಯನ್ನು ಬೆಳೆಸ್ಕೊಳ್ಳಿ, ಇದು ಅವಶ್ಯಕವಾಗಿ ಬೇಕು. ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಾನು ನನ್ನ ಹಣಕಾಸು ಅಥವಾ ಅಧಿಕಾರದಲ್ಲಿ ಮೇಲುಗೈ ಸಾಧಿಸಬೇಕು ಅಂತಕ್ಕಂಥದ್ದು ಕೂಡ ಇರುತ್ತದೆ. ಒಳ್ಳೆಯದು ಕೂಡ ಇದೆ. ತನ್ನ ಅಧಿಕಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಶಂಸೆಯನ್ನು ತಾಣ್ತಕ್ಕಂಥ ದಿನ ಕೂಡ ವೃಷಭ ರಾಶಿಯವ್ರಿಗಿದೆ. ಖಂಡಿತ ಅಫ್ಕೋರ್ಸ್ ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ವೃಷಭ ರಾಶಿಯವರಿಗೆ ಒಳ್ಳೆಯದೇ ಇದೆ, ಒಳ್ಳೆಯದಾಗುತ್ತದೆ. ಮಿಥುನ ರಾಶಿಯ ಫಲ ನೋಡಿ. ಮಿಥುನ ರಾಶಿಯವರಿಗೆ ಪದೇ ಪದೇ ಆರಿದ್ರ ನಕ್ಷತ್ರ, ಚಂದ್ರ ಲಗ್ನದಲ್ಲೇ ಇದ್ದಾನೆ. ಹಾಗೆ 9ರ ಸ್ಥಾನದಲ್ಲಿ ರಾಹು. ನೋಡಿ, ಒಂದು ತಿಳ್ಕೊಳ್ಳಿ, ನಿಜವಾಗ್ಲೂ ನೀವು ಈ ಸಮಯ, ಈ ದಿನ ಯೂಶಲಿ ನಿಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಡಿ. ಅವಶ್ಯಕವಾಗಿ ನಿಮಗೆ ಒಳ್ಳೆಯ ಒಂದು ಹೆಸರು, ಒಳ್ಳೆಯ ಒಂದು ಕೀರ್ತಿ ಇದ್ದರೂ ಕೂಡ ಈ ದಿನ ಸುಮ್ಮನೆ ಅನ್ನೆಸೆಸರಿಯಾಗಿ ನೀವು ಸಮಸ್ಯೆಗಳನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾರ ಮೇಲೆ ಒಂದೇ ಒಂದು ಮಿಥುನ ರಾಶಿಗೆ ತಿಳ್ಕೊಳ್ಳಿ, ನಿಜವಾಗ್ಲೂ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ನೀವಿಟ್ಟಿರ್ತಕ್ಕಂಥ ವಿಶ್ವಾಸ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ನೀವು ಮಾಡ್ತಕ್ಕಂಥ ಕೋಪದ ಪರಿಣಾಮವಾಗಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ.
ಮನೆಯವರಾಗಿರ್ಬೋದು, ಸಂಗಾತಿ ಆಗಿರ್ಬೋದು, ಕುಟುಂಬವಾಗಿರ್ಬೋದು, ಕೋಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ಇದು ವೆರಿ ಗುಡ್ ಡೇ. ಸ್ವಲ್ಪ ಸರೆಂಡರ್ ಆಗಿ ಒಳ್ಳೆಯದಾಗುತ್ತೆ. ಹಾಗೆ ಯಾರು ಮಿಥುನ ರಾಶಿಯಲ್ಲಿದ್ದರೋ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಒಂದು ಸಮಾಧಾನಕರ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಮಿಥುನ ರಾಶಿ ದುರ್ಗಾ ದೇವತೆ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರ ಫಲಾಫಲ ಹೇಗೆ? ಸೊ ಕಟಕ ರಾಶಿಯವರ ಫಲವನ್ನು ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ಒಳ್ಳೆಯದು. ಹಿರಿಯರೊಟ್ಟಿಗೆ ದಾಂಪತ್ಯದಲ್ಲಿ ವ್ಯಾವಹಾರಿಕವಾಗಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರ. ತ್ರಯಂಬಕ ಮಂತ್ರ, ಮೃತ್ಯುಂಜಯ ಅಥವಾ ಮೃತ್ಯುಂಜಯ ಮಂತ್ರ, ಈ ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಸಾಂತ್ವನ ಕೊಡುತ್ತೆ. ಆದಷ್ಟು ಕೂಡ ಈ ದಿನ ಯಾರು ಈ ಕಟಕ ರಾಶಿಯಲ್ಲಿದ್ದೀರೋ ಅವರು ಮ್ಯಾಕ್ಸಿಮಮ್ ಈ ದುರ್ಗಾ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ಒಳಿತು. ದುರ್ಗಾ ದೇವಸ್ಥಾನಕ್ಕೆ ಸ್ವಲ್ಪ ಉದ್ದಿನ ಕಾಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಸಮಸ್ಯೆ ಪರಿಹಾರ ಸಿಗುತ್ತೆ. ಸಿಂಹರಾಶಿಯ ಫಲಾಫಲ ಹೇಗೆ? ಖಂಡಿತ ಸಿಂಹರಾಶಿಯವ್ರಿಗೆ ಅತಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ. ಬಟ್ ಆದಷ್ಟು ಕೂಡ ಬಿವೇರ್ ಆಫ್ ಸಮ್ ಬ್ಯಾಕ್ ಸ್ಟ್ಯಾಬರ್ಸ್, ಅಂದರೆ ಈ ಶತ್ರುಗಳಿಂದ ದೂರವಿರಿ. ನಿಮಗೆ ಯಾರು ಹತ್ರದಲ್ಲಿ ಬಹಳ ಪರಿಚಯ ಅಂತಕ್ಕಂಥವ್ರು ಸ್ವಲ್ಪ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅವರು ಒಳಗೆ ಕತ್ತಿ ಮಸಿತಕ್ಕಂಥದ್ದು ಇರ್ತದೆ. ಹಾಗಾಗಿ ಅವ್ರ ಬಗ್ಗೆ ಜಾಗ್ರತೆ ವಹಿಸ್ಕೊಂಡ್ರೆ ಮಿಕ್ಕ ವಿಚಾರ ಎಲ್ಲ ಶುಭವಿರುತ್ತೆ, ಲಾಭವೂ ಕೂಡ ಇರುತ್ತೆ. ಅಫ್ಕೋರ್ಸ್ ಲಾಭ ಕೂಡ ಮಾಡ್ತೀರಾ ಸಿಂಹರಾಶಿಯವ್ರಿಗೆ. ಮಸ್ಟ್ ಆ್ಯಂಡ್ ಶುಡ್ ಗುಡ್ ಇರುತ್ತೆ, ನಥಿಂಗ್ ಟು ವರಿ. ಸೊ ಸಿಂಹರಾಶಿ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಆರಾಧನೆಯನ್ನು ಮಾಡಿದಷ್ಟು ಕೂಡ ಶುಭವಾಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಖಂಡಿತ ಹೇಳ್ತಾ ಇದ್ದೀನಿ, ಕನ್ಯಾ ರಾಶಿಯವ್ರಿಗೆ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ. ಹಣಕಾಸು ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೆಯುತ್ತೆ. ವ್ಯಾಪಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಸಣ್ಣ ಪುಟ್ಟ ದಾಂಪತ್ಯದ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಕನ್ಯಾ ರಾಶಿಯವ್ರಿಗೆ ಜಯದ ವಾತಾವರಣ. ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಥವಾ ರಾಜಕೀಯವಾಗಿರ್ತಕ್ಕಂಥ ವಲಯ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಕ್ಕಂಥ ಕನ್ಯಾ ರಾಶಿಯವ್ರಿಗೆ ಖಂಡಿತವಾಗಿ ಚೆನ್ನಾಗಿದೆ. ಆದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಮಂತ್ರಗಳನ್ನು ಜಪವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ. ತುಲಾ ರಾಶಿಯವ್ರಿಗೆ ಸೋಂಬೇರಿತನ ಖಂಡಿತ ಕಾಡುತ್ತೆ. ಅನೇಕ ಬದಲಾವಣೆಗಳನ್ನು ಬದಲಿಸ್ತೀರ. ಏನೂ ವಿಶೇಷತೆ ನಾವು ತುಲಾ ರಾಶಿಯವ್ರಿಗೆ ನೋಡೋದಾದರೆ ಚೇಂಜ್ ಆಫ್ ಜಾಬ್ ಮಾಡ್ಕೊಳ್ತಿದ್ದೀನಿ ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಇರುತ್ತೆ. ಸಾಧ್ಯವಾದಷ್ಟು ಈ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಈ ವಿಚಾರದಲ್ಲಿ ಉತ್ಕೃಷ್ಟ ಫಲಗಳನ್ನು ಕೊಡುತ್ತೆ. ಹಾಗೆ ಈ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ತರ್ತಕ್ಕಂಥದ್ದಿದೆ. ಬಿಸ್ನೆಸ್ ಒಂದು ಸಾಧಾರಣವಾಗಿ ನಡೆಯುತ್ತೆ. ವಿದ್ಯಾರ್ಥಿಗಳು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲವನ್ನು ನೋಡೋಣ. ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ತಾವು ಇವತ್ತು ಏನು ವ್ಯವಹಾರವನ್ನು ಮಾಡ್ತಾ ಇದ್ದೀರೋ, ಅಂದರೆ ಭೂಮಿಯ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರ, ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರ, ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ಅಷ್ಟು ಶುದ್ಧತೆ ಇರೋದಿಲ್ಲ. ಮನಸ್ಥಿತಿ ಹಾರಾಟವಿರ್ತಕ್ಕಂಥದ್ದು ಜಾಸ್ತಿ ಇದೆ. ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದು ಕೂಡ ಗೊಂದಲಮಯವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿರುತ್ತೆ. ಸಾಧ್ಯವಾದಷ್ಟು ದುರ್ಗಾ ದೇವತೆಯ ಆರಾಧನೆ ಬಹಳ ಅವಶ್ಯಕವಾಗಿ ಮಾಡಿ, ಅಥವಾ ಜಲಾಭಿಷೇಕವನ್ನಾದರೂ ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಯಾರು ವೃಶ್ಚಿಕ ರಾಶಿಯಲ್ಲಿ ಇದ್ದೀರೋ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇರತಕ್ಕಂಥದ್ದಿದೆ. ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮತೆ ಇರಲ್ಲ, ಸಾಧಾರಣವಾಗಿರ್ತಕ್ಕಂಥ ಫಲಗಳಿರುತ್ತೆ. ಸ್ವಲ್ಪ ಬಾಧೆಗೊಳಗಾಗ್ತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ದುರ್ಗಾ ಕವಚ ಮಂತ್ರಗಳು ಅವಶ್ಯಕವಾಗಿ ಮಾಡಿ, ಒಳ್ಳೆಯದಾಗುತ್ತೆ. ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಸೊ ಧನುರಾಶಿಯವರಿಗೆ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗದ್ರೆ ಎರಡು ಮಾತೇ ಇಲ್ಲ. ಅಫ್ಕೋರ್ಸ್ ತಾವು ಪ್ರಯತ್ನದಿಂದ ಸಕಲವನ್ನು ಗೆಲ್ತಕ್ಕಂಥ ಸಾಧ್ಯತೆಗಳ ಬುಡ ಇದೆ. ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಖಂಡಿತವಾಗಿ ಇರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಖಂಡಿತ ಚೆನ್ನಾಗಿದೆ. ಬಟ್ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ಲಭ್ಯತೆ ಇದೆ. ಯಾರು ಧನುರಾಶಿಯಲ್ಲಿದ್ದೀರೋ ನೀವು ಸಹಿತವಾಗಿ ದುರ್ಗಾ ದೇವತೆಯ ಆರಾಧನೆ ಇನ್ನಷ್ಟು ಶುಭ ಕಾಲವನ್ನು ತರುತ್ತೆ, ಶುಭವನ್ನು ತರುತ್ತೆ. ಸಣ್ಣ ಸಂಚಾರ ನಿಮಗೆ ಈ ಜೀವನದಲ್ಲಿ ಬರ್ತಕ್ಕಂಥದ್ದು, ಈ ದಿನದಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಮಾತು ಮಕರ ರಾಶಿಯವ್ರಿಗೆ ನಿಮ್ಮನ್ನು ಒಂದು ಒಳ್ಳೆಯ ಮಾರ್ಗಕ್ಕೂ ಕರ್ಕೊಂಡು ಹೋಗುತ್ತೆ, ಕೆಟ್ಟ ಮಾರ್ಗಕ್ಕೂ ಕರ್ಕೊಂಡು ಹೋಗುತ್ತೆ. ಬಟ್ ಇದು ಮೋರ್ ಇಂಪಾರ್ಟೆಂಟ್.
ನಿಮ್ಮ ಕಮ್ಯುನಿಕೇಷನ್ ಉತ್ತಮವಾಗಿದ್ದರೆ ಮಕರ ರಾಶಿಯವರಿಗೆ ಈ ದಿನ ಶುಭ ದಿನ. ಕೆಲಸ ಉತ್ಕೃಷ್ಟವಾಗ್ತದೆ. ಅನೇಕ ಬಾಧೆಗಳಿಂದ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಲಭ್ಯತೆ ಇದೆ. ಕುಟುಂಬದ ಮೇಲೆ ಅನ್ಯತಃ ಏನು ವಿಚಾರಗಳನ್ನು ಗೂಬೆ ಕೂರಿಸ್ತಾರೆ ಅಂತಕ್ಕಂಥದ್ದನ್ನು ಕಡಿಮೆ ಮಾಡಿ. ಆ ಥರದ ಯಾವುದೇ ವಿಚಾರಗಳಿಗೆ ತಲೆ ಕೊಡಬೇಡಿ. ಹಣಕಾಸು ವಹಿವಾಟುಗಳು ಈ ದಿನ ಸಾಧಾರಣವಾಗಿರುತ್ತೆ. ವ್ಯಾಪಾರನೂ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ. ಕೆಟ್ಟ ಮಾತುಗಳನ್ನು ಅನ್ವಯಿಸ್ಕೋಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಕರ ರಾಶಿಯವರಿಗೆ. ಸಾಧ್ಯವಾದಷ್ಟು ನೀವು ಕೂಡ ದುರ್ಗಾ ಅಷ್ಟೋತ್ತರ, ದುರ್ಗಾ ಕವಚ ಮಂತ್ರಗಳು ಮಾತ್ರ ನಿಮಗೆ ಶುಭವನ್ನು ತರುತ್ತೆ. ಕುಂಭರಾಶಿಯ ಫಲ. ಸೊ ಕುಂಭರಾಶಿಯವ್ರಿಗೆ ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಅತಿಯಾದಂಥ ಆಲೋಚನೆಯೇ ನಿಮಗೆ ಸಮಸ್ಯೆಯನ್ನು ತರುತ್ತೆ. ಮೇಲಾಗಿ ಕುಂಭರಾಶಿ ಒಂದು ಹೊಸ ಪ್ರಪಂಚದ ಜ್ಞಾನ ಇರುತ್ತೆ. ಆ ಹೊಸ ಪ್ರಪಂಚದ ಜ್ಞಾನವನ್ನು ಈ ದಿನ ಆವಿಷ್ಕಾರವನ್ನು ಮಾಡೋಕ್ಕೆ ಟ್ರೈ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅಯ್ಯೋ ಏನಾಗುತ್ತೋ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಬಿಡಿ. ಬಟ್ ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಾಗಿ. ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇನ್ನು ಮಿಕ್ಕ ವಿಚಾರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಕುಂಭರಾಶಿಯವರಿಗೆ 100% ಒಳ್ಳೆಯದಾಗುತ್ತೆ. ಹಾಗೆ ಈ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಕೂಡ ಇದೆ. ಕೊನೆಯದಾಗಿ ಮೀನರಾಶಿಯ ಫಲ. ಮೀನರಾಶಿಯವ್ರಿಗೂ ಕೂಡ ಮನೆ ಹಾಗೂ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರ. ಭೂಮಿ ಖರೀದಿ ಮಾಡ್ತಾ ಇದ್ದೀನಿ ಅಂದರೆ ಕೂಲಂಕುಷವಾಗಿ ದಿನ ಮೀನರಾಶಿಯವರು ಆ ರೆಕಾರ್ಡ್ಸ್ಗಳನ್ನು ನೋಡಿ ಮುಂದುವರಿತಕ್ಕಂಥದ್ದು ಉತ್ತಮ. ವಿದ್ಯಾರ್ಥಿಗಳು ಕೂಡ ಓದಿದ್ದೆಲ್ಲ ಮರ್ತೋಗ್ತದೆ ಗುರುಗಳೇ, ಅಫ್ಕೋರ್ಸ್ ಅದಿದ್ದೇ ಇರುತ್ತೆ. ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ. ಮನೆಯ ನೆಮ್ಮದಿಯ ವಾತಾವರಣವನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಕೋಪ ನಿಯಂತ್ರಣದಲ್ಲಿರಲಿ. ಉದ್ದಿನ ಕಾಳು ದಾನ ಅವಶ್ಯಕವಾಗಿ ಮಾಡಿ. ಇದು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಾನು ಹೇಳ್ತೀನಿ. ಸೊ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದರೆ, ಮೇಷರಾಶಿಯವರಿಗೆ ನಾನೊಂದು ಕ್ರಿಸ್ಟಲ್ಸನ್ನು ತಯಾರಿ ಮಾಡಿದ್ದೇನೆ. ನೋಡಿ, ನಾನು ತೋರಿಸ್ತಾ ಇದ್ದೇನೆ ಮೇಷರಾಶಿಯವರಿಗೆ. ಈ ಕ್ರಿಸ್ಟಲ್ಸ್ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ನೋಡಿ, ರೆಡ್ ಜಾಸ್ಪರ್ ಹಾಗೂ ಕೂಡ ಈ ಟೈಗರ್ ಐ ಕ್ರಿಸ್ಟಲ್ಸ್ ಮ್ಯಾಕ್ಸಿಮಮ್ ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಒಂದು ಸ್ಥಿರವನ್ನು ಕೊಡ್ತಕ್ಕಂಥದ್ದು ಕೂಡ ಟೈಗರ್ ಐ, ದೃಷ್ಟಿದೋಷ, ಅನೇಕ ಬಾಧೆಗಳಿಗೆ ದೂರವನ್ನು ಮಾಡುತ್ತೆ. ಈ ಒಂದು ಕ್ರಿಸ್ಟಲ್ಸನ್ನು ನೀವು ಧಾರಣೆಯನ್ನು ಮಾಡಬಹುದು. ಭಾನುವಾರಗಳಂದು, ಮಂಗಳವಾರಗಳಂದು ಧಾರಣೆಯನ್ನು ಮಾಡ್ಕೋಬೋದು. ಅನೇಕ ಬಾಧೆಗಳಿಗೊಳಗಾಗಿರ್ತಕ್ಕಂಥವ್ರಿಗೆ ಈ ರೆಡ್ ಕ್ರಿಸ್ಟಲ್ಸ್ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಕುಜನ ತತ್ವ ಇರೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲ. ಮದುವೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಈ ಕ್ರಿಸ್ಟಲ್ಸ್ ದೂರ ಮಾಡ್ತಕ್ಕಂಥದ್ದಿರುತ್ತೆ. ಖಂಡಿತ ಧಾರಣೆಯನ್ನು ಮಾಡ್ಕೊಳ್ಳಿ. ಮೇಷರಾಶಿ ಎಕ್ಸ್ಪೆಷಲಿ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಒಂದು ಸರಿ ಟ್ರೈ ಮಾಡಿ. ಕೇವಲ 999 ಮಾತ್ರ. ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿತ್ ಹೀಲಿಂಗ್ ಕೇಪಬಿಲಿಟಿಗೆ ನಾನು ಹೀಲಿಂಗ್ ಇರ್ತಕ್ಕಂಥ ಕ್ರಿಸ್ಟಲ್ಸನ್ನು ಕೊಡ್ತೀನಿ. ಸ್ನೇಹಿತರೆ, ಮನೆಯ ದೃಷ್ಟಿದೋಷ ನಿವಾರಣೆಗೆ ಒಳ್ಳೆ ಮನೆ ಕಟ್ಟಿದ್ದೇನೆ, ಒಳ್ಳೆ ಲಾನ್ ಇದೆ, ಒಳ್ಳೆ ಜಾಗ ಇದೆ ಅಂತಕ್ಕಂಥವ್ರು ಬ್ಯೂಟಿಫುಲ್ಲಾಗಿ ಮಾಡಿ. ಯಾಕೆಂದರೆ ತುಂಬ ದೃಷ್ಟಿದೋಷ ಆಗ್ತದೆ. ಚೆನ್ನಾಗಿ ಮನೆ ಕಟ್ಟಿ ನಿಮಗೆ ಏಳ್ಗೆ ಕಾಣದಲ್ಲೇ ಇದ್ದಾಗ ಈ ಸ್ವಾಭಾವಿಕವಾಗಿರ್ತಕ್ಕಂಥ ಮರಗಳನ್ನು ಬೆಳೆಸಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಆ 4 ಮರಗಳು ಯಾವುದು? ಈ ದೃಷ್ಟಿದೋಷವನ್ನು ತಡಿತಕ್ಕಂಥ ಕೇಪಬಿಲಿಟಿ ಬರುತ್ತಾ? ಖಂಡಿತ ಬರ್ತಕ್ಕಂಥದ್ದಿರುತ್ತೆ. ಪಶ್ಚಿಮ ಭಾಗದಲ್ಲಿ ತೆಂಗಿನ ಮರವನ್ನು ಬೆಳೆಸಿ. ಗುರುಗಳ ಎಲ್ಲಿ ಪರ್ಟಿಕ್ಯುಲರ್ ಆಗಿ ತೆಂಗಿನ ಮರ? ಪಶ್ಚಿಮ ಭಾಗ, ನಿಮ್ಮ ಪಶ್ಚಿಮ ವಾಯುವ್ಯ, ಪಶ್ಚಿಮ ಯಾವುದೇ ಕಡೆಯಲ್ಲಿ ಪಶ್ಚಿಮ ಭಾಗದಲ್ಲಿ ತೆಂಗಿನ ಮರವನ್ನು ಬೆಳೆಸಿ. ಉತ್ತರಕ್ಕೆ ಆದಷ್ಟು ಮಾವಿನ ಗಿಡವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ. ಅದೇ ರೀತಿಯಾಗಿ ದಕ್ಷಿಣ ಭಾಗಕ್ಕೆ ಅಡಿಕೆ ಮರ, ಪಶ್ಚಿಮ ಭಾಗಕ್ಕೆ ಹಳಸಿನ ಮರವನ್ನು ಖಂಡಿತವಾಗಿ ನೆಟ್ಟು ನೋಡಿ. ಆ ಮನೆಗೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಸಕಲವು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಮನೆಗೆ ಯಾರು ಜಾಗ ಇಟ್ಕೊಂಡಿದ್ರೋ ಈ 4 ಮರವನ್ನು ಬೆಳೆಸಿ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.